ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಪ್ರಿನ್ಸಸ್ ಯಶ್ವೀಸ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ. ಸೊ ಇವತ್ತಿನ ವಿಡಿಯೋ ಏನಂದರೆ ನಮ್ಮ ಪುಟಾಣಿಗೆ ರಿಲೇಟೆಡ್. ಅವಳಿಗೆ ನಮ್ಮ ಪುಟಾಣಿಗೆ ಇವಾಗ 2.5 ವರ್ಷ. ಸೊ ಶಿ ಈಸ್ ಎನ್ ಟಾಡ್ಲರ್. ಸೊ ಗೊತ್ತಿರುತ್ತೆ ಎಲ್ಲರಿಗೂ ಟಾಡ್ಲರ್ಸ್ನ ಹೇಗೆ ಮನೇಲಿ ಇಟ್ಕೊಳ್ಳೋದು ಅಂತ. 24/7 ಮನೇಲಿ ಇಟ್ಕೊಂಡು ನೋಡಬೇಕು ಅಂದರೆ ಸೊ ಅವರಿಗೆ ಕ್ರಿಯೇಟಿವ್ ಆಗಿ ಇನೋವೇಟಿವ್ ಆಗಿ ಏನೇನಾದ್ರು ಹೊಸದಾಗಿ ಕಲಿಯೋಂಥದ್ದು ಕೊಡಬೇಕು. ಏಕೆಂದರೆ ಈ ಏಜಲ್ಲಿ ತುಂಬ ಅವರು ಕಲಿಯೋದಕ್ಕೆ ಇಷ್ಟಪಡ್ತಾರೆ ಆ್ಯಂಡ್ ತುಂಬ ಫಿಸಿಕಲಿ ಆ್ಯಕ್ಟಿವ್ ಆಗಿರೋದಕ್ಕೆ ಇಷ್ಟಪಡ್ತಾರೆ. ಆ್ಯಂಡ್ ಅವರಿಗೆ ಎಲ್ಲನೂ ಬೇಗ ಅರ್ಥ ಆಗ್ತಾ ಹೋಗುತ್ತೆ, ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾರೆ. ಸೊ ಆದಷ್ಟು ನಾವು ಏನೇನೆಲ್ಲ ಹೇಳ್ಕೊಡ್ತೀವಿ ಅದನ್ನೆಲ್ಲನೂ ಕೂಡ ಹೇಳ್ಕೊಡ್ಬೋದು. ಬ್ರೈನ್ ತುಂಬ ಫಾಸ್ಟಾಗಿ ಡೆವಲಪ್ ಆಗುವಂಥ ಏಜ್ ಇದು. ಸೊ ಹಾಗಾಗಿ ನಾನು ಕೂಡ ನಮ್ಮ ಪುಟಾಣಿಗೆ ಒಂದಿಷ್ಟು ಟಾಸ್ಕ್ಗಳನ್ನು ಕೊಡ್ತಾ ಇರ್ತೀನಿ. ಮನೆಯಲ್ಲೇ ಗೇಮ್ಸ್ನ ಕೊಡ್ತಾ ಇರ್ತೀನಿ. ಇದಿಷ್ಟು ಏನೇನೋ ಯಾವ್ದಾದ್ರು ಒಂದೊಂದು ಗೇಮ್ಗಳನ್ನು ಆಡಿಸ್ತಾ ಇರ್ತೀನಿ. ಅವಳು ಕಲ್ತು ಆಡೋದ್ರಲ್ಲಿ ಸಖತ್ ಎಂಜಾಯ್ ಮಾಡ್ತಾ ಇರ್ತಾಳೆ. ಸೊ ಅದಕ್ಕೆ ಇವತ್ತು ಅದು ರಿಲೇಟೆಡೇ ಒಂದು ವಿಡಿಯೋ ಮಾಡೋಣ ಅಂತ. ಸೊ ಈ ವಿಡಿಯೋದಲ್ಲಿ ಒಂದು 5 ಟಾಸ್ಕನ್ನು ನಾನು ನಮ್ಮ ಪುಟಾಣಿಗೆ ಕೊಡ್ತಾ ಇದ್ದೀನಿ. ಅಫ್ಕೋರ್ಸ್ ಈ ಟಾಸ್ಕ್ ನಮ್ಮ ಪುಟಾಣಿಗೆ ಅಂದರೆ ಜಸ್ಟ್ ಒಂದು ಮೆಮೊರೇಬಲ್ ಆಗಿ ವಿಡಿಯೋನ ಇರಲಿ ಅಂತ ಯೂಶ್ವಲಿ ಒಂದೊಂದು ಯಾವಾಗಲೂ ಅಪರೂಪಕ್ಕೆ ಕೊಡ್ತಾ ಇರ್ತೀನಿ. ಸೊ ಹಾಗೆ ಇವತ್ತೊಂದು 5 ಟಾಸ್ಕ್. ಇದರಲ್ಲಿ ಯಾವುದೇ ರೀತಿ ಟೈಮ್ ಲಿಮಿಟ್ ಇಲ್ಲ, ಹೀಗೆ ಮಾಡಬೇಕು ಅನ್ನೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ಲ. ಜಸ್ಟ್ ಒಂದು ಫನ್ನಿ ಟಾಸ್ಕ್ ಥರ ಕೊಡೋಣ ಅಂತ. ಸೊ ಹಾಗಾಗಿ ಒಂದಿಷ್ಟು 5 ಗೇಮ್ಸ್ನ ನಾನು ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಗೇಮ್ಸ್ನ ಇವತ್ತು ನಮ್ಮ ಪುಟಾಣಿಗೆ ಕೊಡೋದು. ಸೊ ಅದ್ರ ಮೂಲಕ ಅವಳನ್ನು ಎಂಗೇಜ್ ಆಗಿ ಇಟ್ಕೋಬೋದು. ಆ್ಯಂಡ್ ಅವಳದನ್ನು ಸಖತ್ ಎಂಜಾಯ್ ಮಾಡ್ತಾಳೆ. ನಮ್ಮ ಪುಟಾಣಿ ಜೊತೆಗೆ ನಾವು ಎದುರುಗಡೆ ಕುತ್ಕೊಂಡು ಆಟ ಆಡೋ ಟೈಮ್ನೇ ಅವಳು ಜಾಸ್ತಿ ಇಷ್ಟಪಡೋದು. ನಾವು ಅದು ಇದು ಬೇರೆ ಏನಾದ್ರು ಮಾಡ್ಕೊಂಡು ಅವಳಿಗೆ ಒಬ್ಳಿಗೆ ಎಂಗೇಜ್ ಮಾಡೋಕ್ಕೆ ಬಿಟ್ಟರೆ ಅವಳಿಗೆ ಇಷ್ಟ ಆಗೋಲ್ಲ. ಈವನ್ ಅವಳಿಗೆ ಟಿ ವಿ ನೋಡೋದಕ್ಕೆ ಕೂಡ ಸಪ್ರೇಟಾಗಿ ಟಿ ವಿ ಹಾಕಿಬಿಟ್ಟು ನಾವೇನಾದ್ರು ಕೆಲಸ ಇದ್ದರೆ ಮಾಡ್ತಾಯಿದ್ರೆ ಅವಳಿಗೆ ಟಿ ವಿ ನೋಡೋಕ್ಕೂ ಇಂಟ್ರೆಸ್ಟ್ ಇರೋಲ್ಲ. ಆವಾಗ ಎದ್ದು ಬಂದುಬಿಡ್ತಾಳೆ. ಎದುರುಗಡೆ ಕುತ್ಕೊಂಡು ಆಟ ಆಡೋದನ್ನು ಸಖತ್ ಎಂಜಾಯ್ ಮಾಡ್ತಾಳೆ. ಸೊ ಹಾಗಾಗಿ ಇವತ್ತು ಅವಳು ಎದುರುಗಡೆ ಕುತ್ಕೊಂಡು ಒಂದು 5 ಕಂಟಿನ್ಯೂಸ್ ಟಾಸ್ಕ್ಗಳನ್ನು ಆಡಿಸೋಣ ಅಂತ. ಸೊ ಮತ್ತೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮ್ಮ ಪುಟಾಣಿಗೆ ಗೇಮ್ಸ್ ಅಂತ ಹೇಳಿ ಈ ಥರ ಆಟ ಆಡಿಸ್ತಾ ಇರ್ತೀನಿ. ಸೊ ಅವಳಿಗೆ ಫಾರ್ಮುಲಾ ಮಿಲ್ಕ್ ಕೊಡ್ತಾ ಇದ್ದಾಗ ಸ್ಪೂನ್ಸ್ ಎಲ್ಲ ಬರುತ್ತೆ ಅಲ್ವಾ. ಸೊ ಆ ಸ್ಪೂನ್ಸ್ ಎಲ್ಲ ಹಾಗೆ ಕಲೆಕ್ಟ್ ಮಾಡಿ ಇಟ್ಟಿದ್ದೆ ನಾನು. ಸೊ ಇವಾಗ ನನ್ನ ಪುಟಾಣಿ ದೊಡ್ಡವಳಾದಮೇಲೆ ಆ ಸ್ಪೂನ್ಸ್ ಯೂಸ್ ಮಾಡಿಕೊಂಡು ಟವರ್ನ ಬಿಲ್ಡ್ ಮಾಡೋದನ್ನು ಕಲ್ತಿದ್ದಾಳೆ. ನೋಡಿ ಎಷ್ಟು ಚೆನ್ನಾಗಿ ಬಿಲ್ಡ್ ಮಾಡ್ತಾ ಇದ್ದಾಳೆ ಅಂತ. ಸೊ ಇಲ್ಲಿ ಒಂದು ಆ್ಯಕ್ಚುಲಿ ಆಲ್ಟರ್ನೇಟಿವ್ ಆಗಿ ಇಡಕ್ಕೆ ಹೇಳಿದ್ದೆ, ಆಲ್ಮೋಸ್ಟ್ ಇಟ್ಟಿದ್ದಾಳೆ. ಅಲ್ಲಿ ಒಂದು ಮಾತ್ರ 2 ವೈಟ್ ಇಟ್ಬಿಟ್ಟಿದ್ದಾಳೆ. ಅದು ಬಿಟ್ಟರೆ ಇನ್ನೆಲ್ಲ ನೀಟಾಗಿ ಇಟ್ಟಿದ್ದಾಳೆ. ಸೊ ಈ ಥರ ಎಷ್ಟೊಂದು ಗೇಮ್ಸ್ ಕೊಡ್ತಾ ಇರ್ತೀನಿ. ಸೊ ಅದರಲ್ಲಿ ಇದು ಫಸ್ಟ್ ಗೇಮ್. ಸೊ ಇವಾಗ ನಮ್ಮ ಪುಟಾಣಿ ಟಾಸ್ಕ್ ನಂಬರ್ 1 ಕಂಪ್ಲೀಟ್ ಮಾಡಿದ್ದಾಳೆ. ಇದನ್ನು ಎಲ್ಲನೂ ಕಂಪ್ಲೀಟಾಗಿ ಕನ್ಸ್ಟ್ರಕ್ಟ್ ಮಾಡಿ ಟವರ್ನ ಕನ್ಸ್ಟ್ರಕ್ಟ್ ಮಾಡಿ ಆಯಿತು. ಕನ್ಸ್ಟ್ರಕ್ಟ್ ಮಾಡಿ ಇದನ್ನು ಎಲ್ಲ ನೀಟಾಗಿ ಈ ಪ್ಯಾರ್ಲಿಸಿನ್ ಬರುತ್ತಲ್ಲ, ಸೊ ಇದರಲ್ಲಿ ಸ್ಟೋರ್ ಮಾಡಿರ್ತೀನಿ. ಸೊ ಇವಾಗ ನೆಕ್ಸ್ಟ್ ಟಾಸ್ಕ್ ನಂಬರ್ 2ಗೆ ಬೇಕಾಗಿರೋ ಅಂಥದ್ದು. ಸೊ ಈ ಪೇಪರ್ ಕಪ್ಸ್ ಸಿಡಾನ್. ಸೊ ಇದನ್ನು ಯೂಸ್ ಮಾಡ್ಕೊಂಡು ಇವಾಗ ಪಿರಮಿಡ್ನ ಬಿಲ್ಡ್ ಮಾಡಬೇಕು. ಇದು ಕೊಡ್ತಾ ಇರೋ ಸೆಕೆಂಡ್ ಟಾಸ್ಕ್ ನಮ್ಮ ಪುಟಾಣಿಗೆ. ಬಂಗಾರಿ ರೆಡಿ? ಎಸ್ ಓಕೆ. ಇವಾಗ ಏನು ಮಾಡಬೇಕು? ಪಿರಮಿಡ್ ಕನ್ಸ್ಟ್ರಕ್ಟ್ ಮಾಡಬೇಕು. ಓಕೆ ಎಸ್. ಹೇಗೆ ಮಾಡೋದು? ಎಸ್ ವೆರಿ ಗುಡ್. ಫಸ್ಟ್ ಏನು ಮಾಡಬೇಕು? 1 by 1 ಎಲ್ಲನೂ ತೆಗೆದಿಟ್ಕೋಬೇಕು. ಸೊ ಇದನ್ನು ನಮ್ಮ ಪುಟಾಣಿ ತುಂಬ ಸರಿ ಅವಳಿಗೆ ಮಾಡಿ ರೂಢಿ ಆಗಿಬಿಟ್ಟಿದೆ. ನೋಡಿ ಎಷ್ಟು ಚೆನ್ನಾಗಿ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾಳೆ. ಎಸ್ ವೆರಿ ಗುಡ್. ನಾವು ಮನೇಲಿ ಇಟ್ಕೊಂಡು ಮೇಂಟೈನ್ ಮಾಡೋದು ತುಂಬ ಕಷ್ಟ. 3 ಹೊತ್ತು ತಿಂಡಿ ಕೇಳ್ತಾರೆ, ಇಲ್ಲ ಅಂದರೆ ಟಿ ವಿ ಹಾಕು ಅಂತಾರೆ, ಇಲ್ಲ ಹೊರಗಡೆ ಕರ್ಕೊಂಡು ಹೋಗು ಅಂತಾರೆ. ಮನೇಲಿ ಇಟ್ಕೊಂಡು ಆಟ ಆಡ್ಸೋದಂತೂ ಸಖತ್ ಕಷ್ಟ. ಸೊ ಹಾಗಾಗಿ ಒಂದಿಷ್ಟು ಟಾಸ್ಕ್ನ ಕೊಡ್ತಾ ಇರೋವಂಥದ್ದು. ಸೊ ಎಸ್, ಪಿರಮಿಡ್ ಕನ್ಸ್ಟ್ರಕ್ಟ್ ಮಾಡಬೇಕು. ನೆಕ್ಸ್ಟ್ ಮೇಲಿಡು. 1 ಲೈನಲ್ಲಿ ನೀಟಾಗಿ ಆರ್ಗನೈಸ್ ಮಾಡು. ಲೈನಲ್ಲಿ ಆರ್ಗನೈಸ್ ಮಾಡು. ವೆರಿ ಗುಡ್. ಮಿಡಲಲ್ಲಿ ಇಡಬೇಕು, ಸೆಂಟರಲ್ಲಿ, ಕರೆಕ್ಟಾಗಿ ಸೆಂಟರಲ್ಲಿ. ಎಸ್. ನೆಕ್ಸ್ಟ್ ಮತ್ತೆ ಅಗೇನ್ ಸೆಂಟರಲ್ಲಿ. ರೆಡಿನಾ? ಎಸ್. ಸೆಂಟರಲ್ಲಿ ಇಡು ಅದನ್ನು ಲೈನಲ್ಲಿಡು. ಅದು ಸೆಂಟರಲ್ಲಿಡು. ಒಂದು ಮೇಲಿಡಬೇಕು. ಎಸ್ ವೆರಿ ಗುಡ್. ನೆಕ್ಸ್ಟ್ ಇದನ್ನು ಮೇಲಿಡು. ನಿಧಾನಕ್ಕಿಡು. ಇಲ್ಲಿ. ವಾವ್, ಗುಡ್ ಗರ್ಲ್. ಸೊ ಟಾಸ್ಕ್ ನಂಬರ್ 2 ಕಂಪ್ಲೀಟ್ ಆಯಿತು.
ಈಗ ಟಾಸ್ಕ್ ನಂಬರ್ 3ಗೆ ನಾನಿಲ್ಲಿ ಬುಕ್ನ ತೊಗೊಂಡಿದ್ದೀನಿ ಆ್ಯಂಡ್ ಹಾಗೆ ಅದ್ರ ಜೊತೆ ಇಲ್ಲಿ ಅನಿಮಲ್ಸ್, ಇದು ಸ್ಮಾಲ್ ಅನಿಮಲ್ಸ್ ಇದೆ. ಸೊ ಇದರಲ್ಲಿ ನಮ್ಮ ಪುಟಾಣಿ ಇವಾಗ ಎಷ್ಟೊಂದು ಕಲ್ತಿದ್ದಾಳೆ ಈ ಬುಕ್ಕಲ್ಲಿರೋ ಅಂಥದ್ದು. ಆ್ಯಂಡ್ ಹಾಗೆ ಅವಳಿಗೆ ಆಲ್ಮೋಸ್ಟ್ ಎಲ್ಲ ಝೂಗೆ ಎಲ್ಲ ಕರ್ಕೊಂಡು ಹೋಗೋದ್ರಿಂದ ಎಲ್ಲ ಅನಿಮಲ್ಸ್ಗಳದ್ದು ಅವಳಿಗೆ ಪರಿಚಯ ಇದೆ. ಸೊ ಇಲ್ಲಿ ಯಾವ್ಯಾವ ಅನಿಮಲ್ಸ್ ಇದೆ, ಸೊ ಇದರಲ್ಲಿ ಇರೋ ಅನಿಮಲ್ಸ್ನ ಕರೆಕ್ಟಾಗಿ ಮ್ಯಾಚ್ ಮಾಡಿ 1 by 1 ಅದ್ರ ಮೇಲೆ ಇಲ್ಲಿ ಪ್ಲೇಸ್ ಮಾಡ್ತಾ ಹೋಗಬೇಕು. ದಟ್ ಈಸ್ ದ ಟಾಸ್ಕ್ ನಂಬರ್ 3. ರೆಡಿ? ಓಕೆ, ಇಡು ಬೇಗ. ಯಾವ್ಯಾವ ಅನಿಮಲ್ಸ್ ಗೊತ್ತಿದೆ, ಇಡು ಬೇಗ. ಎಸ್, ಇವಾಗ ನಮ್ಮ ಪುಟಾಣಿ ಇಡ್ತಾ ಹೋಗ್ತಾಳೆ ಎಲ್ಲ ಬೇಗ. ಯಾ, ಫಸ್ಟ್ ಒನ್ ಟೈಗರ್, ವೆರಿ ಗುಡ್. ನೆಕ್ಸ್ಟ್ ಅದು ರೈನೋಸರಸ್. ಎಸ್, ವೆರಿ ಗುಡ್. ರೈನೋಸರಸ್. ದಟ್ ಇಸ್ ಜೀಬ್ರಾ, ರೈಟ್? ಎಸ್. ಹಾಂ, ಬೇಗ. ಓ ಬೇಬಿ, ಅದು ಬೇಬಿ ಬೇರೆ ಇತ್ತು. ಎಸ್, ಇಲ್ಲಿದೆ. ಮಾಮಿ ಜೀಬ್ರಾ ಆ್ಯಂಡ್ ಬೇಬಿ ಜೀಬ್ರಾ, ವೆರಿ ಗುಡ್. ನೆಕ್ಸ್ಟ್ ಅದೆಲ್ಲ ಬಿಟ್ಟಾಕು, ಬೇರೆ ಅದೆಲ್ಲ ಬೇಡ. ಅನಿಮಲ್ಸ್ ಫಸ್ಟ್. ನೋಡಿ, ಚೀತಾ ಇದೆ, ಬೇರೆ ಇದೆ, ಚಿಂಪಾಂಜಿ ಇದೆ, ಲಯನ್ ಇದೆ, ಎಲ್ಲ ಇಡಬೇಕಲ್ಲ ಬೇಗ. ಎಸ್, ಬೇರ್, ವೆರಿ ಗುಡ್. ಇದರಲ್ಲಿ ಬ್ರೌನ್ ಆ್ಯಂಡ್ ಬ್ಲ್ಯಾಕ್ ಬೇರ್ 2 ಇದೆ, ಸೊ 2 ಇಡ್ತಾ ಇದ್ದಾಳೆ. ಎಸ್, ದಿಸ್ ವೆರಿ ಗುಡ್. ವಾಟ್ ಇಸ್ ದಟ್? ಚೀತಾ. ಎಸ್, ಚೀತಾ, ವೆರಿ ಗುಡ್. ಎಸ್, ಮಮ್ಮಿ ಚೀತಾ. ನೆಕ್ಸ್ಟ್ ಇದು ಇದೆ ನೋಡಿ, ಇದು ನೋಡಿ, ಜಿರಾಫೆ ಇದೆ, ಮಂಕಿ ಇದೆ. ಹಾಂ, ಇಡಬೇಕಲ್ಲ. ಏನದು? ಎಸ್, ವೆರಿ ಗುಡ್. ನೆಕ್ಸ್ಟ್ ಅದೆಲ್ಲ ಬಿಡು ಮಗರಿ, ಬೇರೆ ತಗೋ. ನೋಡಿ, ಜಿರಾಫೆ ಇದೆ, ಕ್ಯಾಮಲ್ ಇದೆ, ಕ್ಯಾಂಗರು ಇದೆ. ಇಡು ಬೇಗ. ವೆರಿ ಗುಡ್. ಎಸ್, ರಾಂಗ್ ಇಟ್ಟಿದ್ದಲ್ಲ, ಹೋಗಿ ಜಿರಾಫೆ ಇಟ್ಟಿದ್ದು ಕ್ಯಾಂಗರಿಗೆ. ಸೊ ನೀಟಾಗಿ ಸೆಟ್ ಮಾಡಿರ್ತಾಳೆ. ವೆರಿ ಗುಡ್. ನೀವು ಸೊ ನೀಟಾಗೆ ಇಡು ಬೇಗ. ಇದು ಡಿ ಬಟನ್ ಇದು ಕೋಡಿಲ್ಲ, ಸೊ ಅದನ್ನ ಇರ್ತಾ ಇದ್ದಾಳೆ. ಓಕೆ, ನೆಕ್ಸ್ಟ್. ಎಸ್, ದಮ್ಮ ಆಯ್ತು, ನೋ ಪ್ರಾಬ್ಲಮ್. ನೀ ಆಟ ಆಡು. ಇನ್ನು ನೋಡಿ, ಗೊರಿಲ್ಲಾ ಇದೆಲ್ಲ ತಗೋ ಬೇಗ. ಅದು ಕ್ಯಾಮಲ್, ವೆರಿ ಗುಡ್. ಗೊರಿಲ್ಲಾ, ಎಸ್, ಮಂಕಿ. ಇಡಿ. ಹಾಂ, ಉಲ್ಟಾಟಿಲ್ಲ. ಎಸ್, ವೆರಿ ಗುಡ್. ಎಸ್, ವೆರಿ ಮಂಕಿ. ಇಲ್ಲೇ ಇಡ್ತಾ ಇದ್ದಾಳೆ. 3 ಬೇರ್ಸ್ ಇದೆ, ಬ್ಲ್ಯಾಕ್ ಬೇರ್, ಬ್ರೌನ್, ವೈಟ್, 3 ತೊಗೊಬಂದು ಒಂದೇ ಕಡೆ ಇರ್ತಾ ಇದ್ದಾಳೆ. ಆ್ಯಂಡ್ ಲಯನ್ ಬಿಟ್ಟಿದ್ಯಾ ಬಂಗಾರಿ? ಲಯನ್ ಇಡು. ಎಸ್, ಇಷ್ಟೇ ಅನಿಮಲ್ಸ್ ಇರೋದು. ಸೊ ಟಾಸ್ಕ್ ನಂಬರ್ 3 ಕಂಪ್ಲೀಟ್ ಆಯಿತು. ಇವಾಗ ಇದು ನೆಕ್ಸ್ಟ್ ಟಾಸ್ಕ್. ಓಕೆ, ನೆಕ್ಸ್ಟ್ ಟಾಸ್ಕ್. ಓಕೆ, ಸೊ ಇಲ್ಲಿ ಒಂದಿಷ್ಟು 5 ಬಾಕ್ಸಸ್ ಇಟ್ಟಿದ್ದೀನಿ. ಓಕೆ, ಆ್ಯಂಡ್ ಅದ್ರದ್ದು ಕ್ಯಾಪ್ಸ್ಗಳು ಇಲ್ಲಿಟ್ಟಿದ್ದೀನಿ, ಲೆಡ್. ಓಕೆ, ಅದೆಲ್ಲ ಲಿಡ್ ಇಲ್ಲಿಟ್ಟಿದ್ದೀನಿ. ನೀನು ಕರೆಕ್ಟಾಗಿ ಮ್ಯಾಚ್ ಮಾಡಿ ಯಾವ್ಯಾವ ಕ್ಯಾಪು ಯಾವ್ಯಾವ ಬಾಕ್ಸಿಗೆ ಅಂತ ಹೇಳಿ ಹಾಕಬೇಕು. ಓಕೆನಾ? ಡನ್, ಸ್ಟಾರ್ಟ್. ಕರೆಕ್ಟಾಗಿ ಯಾವ್ಯಾವ ಬಾಕ್ಸಿಗೆ ಕ್ಯಾಪ್ ಲಿಡ್ ಯಾವುದಂತ ನೋಡಿ ಹಾಕ್ಬೇಕು ನೀನು. ಓಕೆ, ಅದಾ? ಹಾಂ, ಯಾವ್ದಕ್ಕೆ ಹಾಕಬೇಕು? ನೋ, ಯಾವ್ದಕ್ಕೆ ಹಾಕ್ಬೇಕು? ಕರೆಕ್ಟಾಗಿ ಹಾಕು. ಇದು ಫಸ್ಟ್ ಟೈಮ್ ನಮ್ಮ ಪುಟಾಣಿ ಆಟ ಆಡ್ತಿರೋದು, ಅವಳಿಗೆ ಗೊತ್ತಿಲ್ಲ ಹೇಗೆ ಆಗ್ತದೆ ನೋಡಿ. ಇದು ಕ್ಲೋಸ್ ಮಾಡು. ಯಾವ್ದು ಯೂಸ್ ಮಾಡಬೇಕು? ಇದರಲ್ಲಿ ಯಾವ್ದು ತೊಗೊಳ್ತೀಯಾ ಕ್ಯಾಪ್ಸು? ನೋ, ಅದಲ್ಲ, ಬೇರೆ ತಗೋ. ಆ ಕ್ಯಾಪ್ ಅಲ್ಲ, ಬೇರೆ ತಗೋ, ಬೇರೆ ಕ್ಯಾಪ್ ತಗೋ. ಹಾಂ, ವೆರಿ ಗುಡ್. ಹಾಕು. ಅದ್ರದ್ದು ಹಾಕು. ನೋ, ಅದ್ರದ್ದು ಹಾಕು. ಎಸ್, ಗುಡ್ ಗರ್ಲ್. ಓಕೆ, ಡನ್. ಅದು ಫಸ್ಟ್ ಆಯ್ತು ಬಿಡು. ಸ್ವಲ್ಪ ಟೈಟ್ ಇದೆ, ಕ್ಲೋಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಓಕೆ, ನೆಕ್ಸ್ಟ್ ಇದ್ರದ್ದು ಕ್ಯಾಪ್ ಯಾವುದು ಅದ್ರದ್ದು? ಕ್ಯಾಪ್ ಯಾವ್ದು? ಹಾಕು. ವೆರಿ ಗುಡ್. ಓಕೆ, 2 ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಇದು 3 ಹಾಕು. ಇದು ಕ್ಲೋಸ್ ಮಾಡಿ. ಯಾವ್ದು ತೊಗೊಳ್ತೀಯಾ ನೋಡು. ಹಾಂ, ಅದು ಯಾವ್ದು? ನೋ, ಅಲ್ಲ. ಹಾಂ, ವೆರಿ ಗುಡ್. ಇದು ಈಸಿಯಾಗಿ ಕ್ಲೋಸ್ ಆಗುತ್ತೆ. ಇದು ಆಯಿತು. ನೆಕ್ಸ್ಟ್. ವಾವ್, ಗುಡ್ ಗರ್ಲ್. ಲಾಸ್ಟ್ ಒನ್. ಕ್ಲೋಸ್ ಮಾಡಿ ಬೇಗ. ಹಂಗಲ್ಲ, ನೀಟಾಗಿ ಹಾಕ್ಬೇಕು. ನೋ, ಉಲ್ಟಾ ಆಗ್ತಾ ಇದೆಯಾ? ಹಾಂ, ನೋ, ಹಿಂಗೆ ಫ್ಲಿಪ್ ಮಾಡು. ಹಿಂಗೆ ಮಾಡಿ. ಎಸ್, ನೋ, ಫ್ಲಿಪ್ ಇಟ್. ಎಸ್, ನೋ, ಹಿಂಗೆ ಹಾಕ್ಬೇಕಲ್ವಾ? ಎಸ್, ಹಾಕು ಬೇಗ. ನಮ್ಮ ಪುಟಾಣಿ ಕಂಪ್ಲೀಟ್ ಮಾಡಿಬಿಟ್ಲು ಟಾಸ್ಕ್ ನಂಬರ್ 3, 4ನ. ವೆರಿ ಗುಡ್ ಗರ್ಲ್. ಗುಡ್ ಗರ್ಲ್. ಈಗ ಲಾಸ್ಟ್ ಟಾಸ್ಕ್ ನಮ್ಮ ಪಾಪಗೆ. ಅವಳ ಫೇವ್ರೇಟ್ ಯಾವುದು? ತಿನ್ನೋ ಟಾಸ್ಕ್. ಈ ಕಡೆ ಬಾ, ಇಲ್ಲಿ ಬಾ. ಸೊ ಇವಾಗ ಇದರಲ್ಲಿ 1 ಪಿಸ್ತಾ, 1 ಬಾದಾಮಿ, ಡ್ರೈ ಗ್ರೇಪ್ಸ್, ಹಾಗೆ ಬ್ಲೂಬೆರಿ ಇದೆ, 2 ಚಾಕ್ಲೇಟ್ ಇದೆ, ಕ್ರ್ಯಾನ್ಬೆರಿ ಇದೆ. ಸೊ ಇದಿಷ್ಟು ಇವಾಗ ಕೊಡ್ತಿದ್ದೀನಿ. ನಮ್ಮ ಪಾಪನ ಫೇವ್ರೇಟ್ ಟಾಸ್ಕ್ ಎಷ್ಟು ಬೇಗ ಮುಗಿಸುತ್ತೆ ನೋಡೋಣ. ಮಗರಿ, ಇಲ್ಲಿ. ಹ್ಯಾಪಿ ಮಗರಿ, ಹ್ಯಾಪಿ. ಖುಷಿನಾ? ತಿಂತೀಯಾ? ತಿನ್ನು, ಬೇಗ ತಿನ್ನು. ಈ ಕಡೆ ಬಾ, ಇಲ್ಲಿ ಬಾ. ತಿನ್ನು. ಸಿಟ್. ಎಷ್ಟು ಬೇಗ ತಿಂದು ನೋಡೋಣ. ಯಾವುದು ಫಸ್ಟ್ ತಗೊಂಡಿದ್ದು? ಚಾಕಿ. ಓಕೆ, ಖುಷಿ ನೋಡಿ. ಲಾಸ್ಟ್ ಟಾಸ್ಕ್ ತಿನ್ನೋ ಟಾಸ್ಕ್ ಅಂತ. ಖುಷಿ. ಸೊ ಈ ಟಾಸ್ಕಿಗಂತೂ
ಫುಲ್ ಕಂಪ್ಲೀಟ್ ತೋರಿಸೋದೇ ಬೇಡ, ನಮ್ಮ ಪುಟಾಣಿ ಗಬ್ಬ 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 ತಿಂದು ಖಾಲಿ ಮಾಡಿಬಿಡ್ತಾಳೆ. ಓಕೆ, ವೆರಿ ಗುಡ್ ಕಾಲ್. ಇಷ್ಟ ಆಯ್ತಾ? ಯಾವ ಟಾಸ್ಕ್ ಇಷ್ಟ ಆಯಿತು ನಿಮಗೆ? ಯಾವ ಟಾಸ್ಕ್? ಎಲ್ಲನೂ ಇಷ್ಟ ಆಯಿತಾ? ಯಾವ್ದು ತುಂಬ ಇಷ್ಟ ಆಯಿತು? ತುಂಬ ಇಷ್ಟ ಆಗಿದ್ದು ಯಾವ ಟಾಸ್ಕ್? ಇದಾ? ತಿನ್ನೋ ಟಾಸ್ಕ್ ಇಷ್ಟ ಆಯಿತಾ? ದಿನ ಕೊಡೋಣ, ತಿನ್ನೋ ಟಾಸ್ಕ್ ದಿನ ಕೊಡೋಣ. ಸೇ ಎಸ್ ಅಂದರೆ ಜಸ್ಟ್ ಎಸ್ ಹೇಳಬೇಕಷ್ಟೆ. ಓಕೆ ಫ್ರೆಂಡ್ಸ್, ಇದಾಗಿತ್ತು ನಮ್ಮ ಪುಟಾಣಿ ಟಾಡ್ಲರ್ನ 5 ಟಾಸ್ಕ್ಗಳು. ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾವು ಸಿಗ್ತೀವಿ ನಿಮಗೆ ಮುಂದಿನ ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಹ್ಯಾವ್ ಎ ನೈಸ್ ಡೇ. ಬಾಯ್ ಮಾಡು. ಬಾಯ್.